ಶ್ರೀಮತಿ ಜ್ಯೋತಿ ಗಂಡ ಪರಶುರಾಮ್ ಕಟ್ಟಿಮನಿ ಇವರು ಪ್ರೆಗ್ನೆಂಟ್ ಇದ್ದರು. ಮಂತ್ಲಿ ಚಿಕಿತ್ಸೆ ಪಡಿತಾ ಇದ್ದರು. ಯಾವ ಡಾಕ್ಟರ್ ಅವ್ರ ಬಳಿ ಚಿಕಿತ್ಸೆ ಪಡಿತಾ ಇದ್ದರು. ಇವಾಗ ಡೆಲಿವರಿ ಟೈಮ್ ಬಂದಿದೆ, ಡೆಲಿವರಿ ಮಾಡ್ತೀವಿ ಅಂಥೇಳಿ ಅವರು ಅಡ್ಮಿಟ್ ಮಾಡ್ಕೊಂಡಿದ್ದರು. ಜ್ಯೋತಿಗೆ ಮಾಡ್ಕೊಂಡ ನಂತರ ಆಪ್ರೇಷನ್ನು ಆಗಿರ್ತದೆ, ಸಿಜರಿನೂ ಆಗಿರ್ತದೆ. ಒಂದೆರಡು ದಿನ ಆರಾಮೇ ಆಗಿರ್ತಾಳೆ. ಆದ ನಂತರ ಅದು ಏನು ಮಕ್ಕಳ ಆಪ್ರೇಷನ್ನು ಕೂಡ ಆಗಿರ್ತದೆ. ಆಗಿ ಒಂದೆರಡು ದಿವಸ ಚೆನ್ನಾಗಿ ಓಡಾಡ್ಯಾರ, ಮಾತಾಡ್ಯಾರ, ಕತೆ ಆಡ್ಯಾರ, ಎಲ್ಲನೂ ವಿವರವಾಗಿ ಚೆನ್ನಾಗೇ ಇದ್ದಳು. ಮತ್ತು ಮರುದಿವಸ ನೋಡಿದ್ರೆ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳು ಹೋಗಿ ನೋಡಿದ್ರು. ಮನೆಯವರು ನೋಡಿ ಇವರಿಗೆ ನರ್ಸ್ಗಳಿಗೆ ಹೇಳಿದ್ರೆ ಅವ್ರು ಏನು ಮಾಡಿದ್ರು, ಡಾಕ್ಟ್ರಿಗೆ ಫೋನ್ ಮಾಡ್ರಿ ಹಿಂಗೆ ರಕ್ತ ಹೋಲತ್ತದ, ಭಾಳಷ್ಟು ರಕ್ತ ಸುರಿಲತ್ತದ, ನೀವು ಬಂದು ನೋಡಲಾಗಿರಿ ಅಂತ ಅವರೆಲ್ಲ ಸಹಜವಾಗಿ ಹೇಳಿದ್ರು. ಈ ಹೆಣ್ಮಗಳು ಮೇಡಮ್ ಏನು ಡಾಕ್ಟರ್ ಅದಾರಲ್ಲ, ಅವರು ಶಾಬಾದಾಗಿದ್ದಾರಂತೆ. ಶಾಬಾದಲ್ಲಿಂದ ಬರಬೇಕು ಯಾವಾಗ, ಟ್ರೀಟ್ಮೆಂಟ್ ಮಾಡಬೇಕು ಯಾವಾಗ, ಅದು ಏನೋ ಅಲ್ಲಿನೂ ಒಂದು ಹಾಸ್ಪಿಟಲ್ ಇದೆ ಅಂತ, ಇಲ್ಲಿನೂ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ನೌಕರಿ ಮಾಡ್ತಿದ್ದಾರಂತ. ಎಟ್ ಎ ಟೈಮ್ದಾಗ ಅಲ್ಲಿ ಹಾಸ್ಪಿಟಲ್ದಾಗ ಸಿಜರಿನ ಆಗ್ತದೆ, ಇಲ್ಲಿ ಹಾಸ್ಪಿಟಲ್ದಾಗ ಸಿಜರಿನ ಮಾಡ್ತಾರೆ. ಇವ್ರೇನು ದೇವರನೋ ಏನೋ ಗೊತ್ತಿಲ್ಲ. ಅದಕ್ಕೆ ದಯಮಾಡಿ ಅವ್ರಿಗೆ ಅವ್ರ ಹಾಸ್ಪಿಟಲ್ ಸೀಸ್ ಮಾಡಬೇಕು ಒಂದು, ಇಲ್ಲ ಡಿಸ್ಮಿಸ್ ಮಾಡಬೇಕು ಒಂದು. ಒಟ್ಟಾರೆ ಹೆಣ್ಮಗಳಿಗೆ ಅನ್ಯಾಯ ಮಾಡಿ ಅನ್ಯಾಯವಾಗಿ ಹೊಡೆದಂಗೆ ಇವರು. ಈಗ ಬರ್ತಕ್ಕಂಥ ಇದೇ ನಮ್ಮ ಜಾತಿ ಮಹಿಳೆಯರೇ ಅಲ್ಲ, ಎಲ್ಲ ಜಾತಿ ಮಹಿಳೆಯರು ಒಂದೇ, ನಮಗೆ ಅಕ್ಕಂಗಿಯರೇ ತಾಯಿಯಂದಿರೇ. ಅವರು ಮುಂದೆ ಒಂದು ಹೆಣ್ಮಗು ಹುಟ್ಟಿ ನನ್ನ ತಾಯಿ ಮಾಡ್ಕೋತಾಳ ಅನ್ನೋಂಥದ್ದೊಂದು ಭಾವನೆ ಇದ್ದಿರ್ತದೆ. ಈ ಡಾಕ್ಟ್ರುಗಳು ಇಲ್ಲೇನೇ ಹೊಡಿಲತ್ತಾರ ಅವ್ರಿಗೆ, ಅದ್ರ ಮುಂದೆ ನೋಡೋರು ಯಾರು ತಾಯಿ ತಂದಿಗೆ. ಅಂಥ ಪರಿಸ್ಥಿತಿ ಬಂದ್ಬಿಟ್ಟದ. ಈಗಿನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಡಾಕ್ಟ್ರುಗಳೇ ವಂಚನೆ ಮಾಡತ್ತಾರ. ಡಾಕ್ಟ್ರ್ ಅಂತ ಮೊದಲೆಲ್ಲ ದೇವ್ರ ಅಂತ ತಿಳಿತಿದ್ರು, ಈಗ ದೆವ್ವ ಆಗ್ಬಿಟ್ರ. ಕರಪ್ಷನ್ ಜಾಸ್ತಿ ಆಗ್ಯದ, ದುಡ್ಡು ಸುಡಿಲತ್ತಾರ. ಈಗ ಒಂದು ಹಾಸ್ಪಿಟಲ್ದಾಗ ಹೋಗ್ಬೇಕಾದ್ರೆ 1 ಲಕ್ಷ 2 ಲಕ್ಷ ಇಲ್ಲದೆ ಯಾವುದೋ ಆಪ್ರೇಷನ್ ಆಗ್ತಾ ಇಲ್ಲ. ಅದಕ್ಕೆ ದಯಮಾಡಿ ಮೇಲಾಧಿಕಾರಿಗಳು ಇವ್ರ ಮ್ಯಾಗೆ ಕ್ರಮ ತಗೋಬೇಕು. ಈ ಕೋವಿಡ್ ಏನು ಬಂತಲ್ಲ, ಕೋವಿಡ್ ಬಂದಾನ ಹಿಡಿದು ಇದಂತೂ ಅತಿ ಹೆಚ್ಚಾಗಿ ಹೋಗ್ಯದ. ನಿಮ್ಮ ಆಗ್ರಹ ಏನು ಸರ್? ನಮ್ದು ಆಗ್ರಹ ಏನಪ್ಪ ಅಂದ್ರೆ ಡಾಕ್ಟರ್ಗಳ ಮ್ಯಾಗ ಆ್ಯಕ್ಷನ್ ತೊಗೋಬೇಕು. ಅವ್ರಿಗೆ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ ಇದ್ರೂ ಸಹಿತ ಅವ್ರು ಮುಚ್ಚಿ ಹಾಕಬೇಕು. ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಏನು ಇರ್ತಾರಲ್ಲ ಅವ್ರಿಗೆ ಕರೆಕ್ಟಾಗಿ ನೋಡ್ಕೊಳ್ಲಿಕ್ಕೆ ಹೇಳ್ಬೇಕು. ಡಿ ಎಚ್ ಒ ಒಂದು ವೇಳೆ ಇದು ಹೇಳಿಲ್ಲಪ್ಪ ಅಂತಂದ್ರೆ ನಾಳೆ ಸ್ಟ್ರೈಕ್ ಮಾಡ್ಲಕತ್ತೀವಿ. DHO ಕಮಿಷನರ್ ಎಲ್ಲರ ಮ್ಯಾಗ ನಾವು ಒಂದು ಕ್ರಮ ತಗೋತೀವಿ. PSI ಕೂಡಲೇ ಅಮಾನತ್ ಮಾಡ್ಬೇಕಂತ ಸಾಕಷ್ಟು ಜನ ನಮ್ಮ ಇವರು ಮಂಜು ನಾಲ್ವರ್ ಅವರು ಹೇಳಿದ್ದಾರೆ. ನಮ್ಮ ಸಮಾಜನೂ ಒತ್ತಾಯ ಇದೆ. ಸಮಾಜಕ್ಕೆ ಅನ್ಯಾಯ ಮಾಡಿದವ್ರಿಗೆ ಯಾರೇ ಇರಲಿ, ನಮ್ಮ ಜಾತಿ ಇರಲಿ, ನಿಮ್ಮ ಜಾತಿ ಇರಲಿ, ಅದು ಜಾತಿ ಭೇದ ಬೇಡ. ಮಹಿಳೆನೇ. ಅದಕ್ಕೆ ಅವರಿಗೆ ಒಳ್ಳೆಯದು ನ್ಯಾಯ ಒದಗಿಸ್ಕೊಡ್ತೀರಿ ಅಂತೇಳಿ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೋತಿದ್ದೀನಿ. ಗೋಷ್ಠಿ ಕರೆದಿರುವ ಕಾರಣವೇನಂತಂದ್ರೆ, ಜ್ಯೋತಿ ಗಂಡ ಪರಮೇಶ್ವರ ಒಬ್ಬ ದಲಿತ ಮಹಿಳೆ, ನಮ್ಮ ಮಾದಿಗ ಸಮಾಜದ ನಮ್ಮ ಸಹೋದರಿಯಾದ. ಅನ್ಯಾಯ ಆಗಿ ಆಕೆಯಿಂದ ಜೀವವನ್ನು ಕಳ್ಕೊಂಡಂಥ ಕುಟುಂಬಕ್ಕೆ ಇವತ್ತು ದೇವರು ಶಾಂತಿ ಮತ್ತು ಧೈರ್ಯ ಕೊಡಲಂತ ನಾವು ಸಮಾಜದಿಂದ ಎಲ್ಲರೂ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಆದ ಕಾರಣ ಈಗ ನಮ್ಮ ಸಮಾಜದ ಹಿರಿಯ ಮುಖಂಡರಾದ ರಾಜವಾಡೇಕರ್ ಅವರು, ಬಾಬು ಸುಂಟಾಣವರು ಮತ್ತು ನಮ್ಮ ಮಂಜು ನಾಲ್ವರವರು ಈಗಾಗಲೇ ಸವಿಸ್ತಾರವಾಗಿ ಹೇಳಿದ್ದಾರೆ. ಈಗೇನು ಮುಂದೆ ಮಾತಾಡೋದೇನು ಭಾಷಣ ಮಾಡೋಕ್ಕಂಥ ಅವಶ್ಯಕತೆ ಇಲ್ಲ. ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಸಣ್ಣ ಹೋರಾಟದಿಂದ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಆ ಕುಟುಂಬಕ್ಕೆ, ನಮ್ಮ ಮಾದಿಗ ಸಮುದಾಯಕ್ಕೆ ನ್ಯಾಯ ಒದಗಿಸೋದ ಅಂತ ಕೆಲಸ ಮಾಡಿದರೆ ಒಳ್ಳೇದಿರ್ತಕ್ಕಂಥದ್ದು ನಮ್ಮದೊಂದು ಅನಿಸಿಕೆ. ಯಾಕಪ್ಪ ಅಂತಂದ್ರೆ ಇವತ್ತು ಕಮಿಷನರು ಘಟನೆ ಆದ ದಿವಸ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು, ಕಮಿಷನರ್ಗಳು ಎಲ್ಲರೂ ಹೇಳಿದರು, ಇಲ್ಲ ಇದಕ್ಕೆ ನಾನು ಸರಿಪಡಿಸ್ತೀನಿ, ನೀವು ಶವವನ್ನು ಪ್ರತಿಭಟನೆ ಮಾಡಬೇಡ, ಜಿಲ್ಲಾ ಅಧಿಕಾರಿಗಳಲ್ಲಿ ನಾವು ಇಟ್ಟು ಪ್ರತಿಭಟನೆ ಮಾಡ್ತೀವಿ ಅಂದಾಗ ನಮ್ಮನ್ನು ಎಲ್ಲನೂ ಹೇಳಿಕೇಸಿ ನಾನು ಸರಿಪಡಿಸ್ತೀನಿ ಅಂತ ಹೇಳಿ ನಮ್ಮನ್ನು ಶವ ಅಂತಿಮ ಸಂಸ್ಕಾರ ಮಾಡ್ಲಿಕ್ಕೆ ಮಾಡಿಬಿಟ್ಟಿವಿ ನಾವು. ಆಮೇಲೆ ಈ ಗಡುವು ಕೊಟ್ಟು ಬಳಕ್ಕೂ ಕೂಡ ಅವ್ರು ಏನಪ್ಪ ಅಂತಂದ್ರೆ ಅದಕ್ಕೆ ಅದು ಸ್ಪಂದಿಸ್ತಾ ಇಲ್ಲ. ಅದೇ ಥರ ನಮ್ಮ ಏನು ದಲಿತ ಅವ್ರ ಮನೆಯಲ್ಲಿ ಕುಟುಂಬದಲ್ಲಿ ಯಾರಿಗೆ ಅನ್ಯಾಯ ಆಗ್ಯದ, ಅವರು ಒಂದು ಏನೋ ಯಾರು ಕಲ್ಲು ಹೊಡೆದ್ರು ಸಾರ್ವಜನಿಕರದ್ದು ಅದು
ಅದು ಕೋಮು ಒಂದು ಇದು ಟೈಪ್ ಆಗಿದೆ. ಅದು ಏನಂತಾರೆ ಜನ ಮಾಡಿದಾರೆ. ಅದು ಯಾರು ಕಲ್ಲು ಹೊಡೆದಾರ ಯಾರು ಬಿಟ್ರ ಆ ನಮ್ಮ ಹುಡುಗಿ ಕುಟುಂಬದವ್ರು ಎಲ್ಲಿ ಅಳ್ಕೊಂತಿದ್ರು ಅದು ಯಾರಿಗೆ ಸಂಬಂಧ ಇಲ್ಲ. ಯಾಕೆ ಕಿಡಿಗಡಿ ಕಲ್ಲು ಹೊಡೆದಾರ ಯಾರು ಕಾರ್ ಹೊಡೆದಾರ ನಮಗೆ ಗೊತ್ತಿಲ್ಲ. ಆದರೂ ಕೂಡ ಅವ್ರ ಮೇಲೆ ಏನಪ್ಪ ಅಂದ್ರೆ ಕಮಿಷನರ್ ಅವ್ರು ಹೇಳಿಕೇಸಿ ಅವ್ರ ಮೇಲೆ ಒಂದು ಕೂಲಿ ಮಾಡ್ತಕ್ಕಂಥ ಜನರ ಮೇಲೆ FIR ಮಾಡ್ತಾರೆ, 4 ಕೇಸ್ ಹಾಕ್ತಾರೆ. ಇದ್ರ ಅರ್ಥ ಏನಿದ್ರು? ಆದ ಕಾರಣ ಈಗ ನಾಳೆ ಈಗ ಹೇಳಬೇಕಾದ್ರೆ ಒಂದು ಝಲಕ್ ನಮ್ಮದು ನಾಳೆ ಸ್ಟಾರ್ಟ್ ಆಗ್ತದ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹಂತವಾಗಿ ರಾಜ್ಯ ತಲುಪದವರೆಗೂ ನಾವು ಹೋರಾಟ ಮಾಡ್ತೀವಿ. ಆದ ಕಾರಣ ಯಾಕಂದ್ರೆ ಇಡೀ ನಮ್ಮ ರಾಜ್ಯ ಸರ್ಕಾರ ರಾಷ್ಟ್ರವನ್ನು ಇಡೀ DHOನೇ ಈ ಹೆರಿಗೆಯಲ್ಲಿ ಯಾಕೆ ಡೆತ್ ಆಗ್ತಾ ಇದ್ದೇವೆ, ಯಾಕೆ ಮರಣ ಹೊಂದುತ್ತಾ ಇದೆ ಅಂತಕ್ಕಂಥ ಒಂದು ವಿಚಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ಕಮಿಷನ್ ಕೂಡಿಸಿ ಇದನ್ನು ಗಂಭೀರವಾಗಿ ಏನಪ್ಪ ಅಂದರೆ ಸರ್ಕಾರ ಇದು ಸರ್ಚ್ ಮಾಡ್ತಾ ಇದೆ. ಆದರೆ ಇಲ್ಲಿ ಜಿಲ್ಲಾಡಳಿತ ಏನು ಅದಕ್ಕೆ ಕೇರ್ ಮಾಡ್ತಾ ಇಲ್ಲ. ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಲ್ಲ ಸುಳ್ಳಾಗ್ಬಿಟ್ಟು ಅಂದ್ರೆ ಈ ವಿಷಯ ಮೇಲೆ ಇವ್ರ ಮೇಲೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಮತ್ತು ಕಮಿಷನರ್ ಮೇಲೆ ಮುಗಿದು ಹೋಗ್ತದೆ ಕಾಣ್ತದೆ ಇದು ಸರ್ಕಾರ ಈ ದೇಶವನ್ನು. ಆದ ಕಾರಣ ತಾವು ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಸ್ತೀನಿ, ಒಂದು ಗರೀಬ್ ಹೆಣ್ಮಗಳಿಗೆ ತಾವು ನ್ಯಾಯ ಕೊಡಬೇಕು. ನಿಮ್ಮ ಮುಖಾಂತರ ಏನಪ್ಪ ಅಂದ್ರೆ ಇದು ಸಂದೇಶವನ್ನು ಕಳಿಸಬೇಕು. ಮಾಧ್ಯಮ ಮಿತ್ರರಿಗೆ ನಾನು ಭಾಳ ಕಳ್ಕೊಳ್ಳಿಲ್ಲ ವಂದನೆ ಹೇಳ್ತೀನಿ. ನನ್ನ ಹೆಸರು ನಾಗರಾಜ್ ಗೊಂಡಗುರ್ತಿ. ಮಾದಿಗ ಸಮುದಾಯ ಅಲ್ಲದೆ ಬಹಳಷ್ಟು ಹೆಣ್ಣುಮಕ್ಕಳು ಪ್ರೆಗ್ನೆಂಟ್ ಹೆಣ್ಣುಮಕ್ಕಳು ಹೌದು ಇದ್ದಾರೆ ಸರ್. ಅದ್ರ ಬಗ್ಗೆ ಏನು ಹೇಳಕ್ ಬಯಸ್ತೀರಿ ಸರ್? ನಾನು ಈಗಾಗಲೇ ಹೇಳಿದಿಲ್ಲ, ರಾಜ್ಯ ಸರ್ಕಾರವು ಮತ್ತು ಕೇಂದ್ರ ಸರ್ಕಾರವು ಭಾಳ ಗಂಭೀರದಿಂದ ರಿಸರ್ಚ್ ಮಾಡ್ತಾ ಇದೆ. ನಾನು ಆಗಲೇ ಹೇಳಿದ ಈ ಹೆರಿಗೆಯಲ್ಲಿ ಯಾಕೆ ಮರಣ ಹೊಂದುತ್ತಿದ್ದಾರೆ ಅಂತ ಕೇಸಿ ಇಡೀ DHOನೇ ಪೂರಾ ಇದಕ್ಕೆ ಒಂದು ಕಮಿಷನ್ ಕೂಡಿಸಿ ಕೇಸಿ ಇದಕ್ಕೆ ಸರ್ಚ್ ಮಾಡ್ತಾ ಇದ್ದಾರೆ ಸರ್.